ಬೆಂಗಳೂರು ಜನರ ಬಹುದಿನದ ಕನಸು ಈ ಡ್ರೈವರ್ಲೆಸ್ ಮೆಟ್ರೋದಲ್ಲಿ ಓಡಾಟ ಮಾಡಬೇಕು ಅಂತ ಆ ಭಾಗದ ಜನ ಏನು ಕನಸು ಕಂಡಿದ್ರು ಆ ಕನಸು ಸದ್ಯಕ್ಕೆ ಕನಸಾಗೇ ಉಳಿಯುವಂತಹ ಸಾಧ್ಯತೆ ಇದೆ. ಮತ್ತೊಂದಷ್ಟು ದಿನ ಆ ಮಾರ್ಗದ ಮೆಟ್ರೋ ಉದ್ಘಾಟನೆಗಾಗಿ ಕಾಯಬೇಕು ಅಂತಕ್ಕಂಥ ಸ್ಥಿತಿ. ನಿನ್ನೆ ಅಷ್ಟೇ ಒಂದು ಗುಡ್ ನ್ಯೂಸ್, ಸದ್ಯದಲ್ಲೇ ಜನ ಓಡಾಡ್ಬಿಡ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಬಟ್ ಸ್ವಲ್ಪ ಬದಲಾಗಿದೆ. ಯಾಕೆ, ಏನು ಕಾರಣ, ಇದು ವಿಳಂಬ ಆಗ್ತಾ ಇರೋದು ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಹಳಿ ಮೇಲೆ ಡ್ರೈವರ್ಲೆಸ್ ಮೆಟ್ರೋ ಬರಲು ಮತ್ತೊಂದು ಅಡ್ಡಿ. ಬಹುನಿರೀಕ್ಷಿತ ಯೆಲ್ಲೋ ಮೆಟ್ರೋ ಮಾರ್ಗ ಉದ್ಘಾಟನೆ ಈ ವರ್ಷ ಬುಡ್ ಔಟ್. ಈ ವರ್ಷ ಸಂಚಾರದ ನಿರೀಕ್ಷೆಯಲ್ಲಿದ್ದ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ನಿರಾಸೆ. ಅದು ಬೆಂಗಳೂರಿನ ಬಹುನಿರೀಕ್ಷಿತ ನೂತನ ಮೆಟ್ರೋ ಲೇನ್ಗಳಲ್ಲಿ ಒಂದು. ಕಳೆದ 2 ವರ್ಷಗಳಿಂದ ಉದ್ಘಾಟನೆ ಆಗಬೇಕಾಗಿದ್ದ ಮಾರ್ಗ 2-3 ಬಾರಿ ಡೆಡ್ಲೈನ್ ಮುಗಿದ್ರೂ ಕಂಪ್ಲೀಟ್ ಆಗಿಲ್ಲ. ಈ ಒಂದು ಲೇನ್ ಓಪನ್ ಆದ್ರೆ ಸಾಕಪ್ಪ, ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಕ್ಕಂತಾಗತ್ತೆ ಅಂತ ಅದೆಷ್ಟು ಮನಸ್ಸುಗಳು ಹಾತೊರೆದು ಈ ವರ್ಷವಾದರೂ ನಮ್ಮ ಕಾತುರತೆಗೆ ಬ್ರೇಕ್ ಬೀಳಬಹುದು ಎಂಬ ನಿರೀಕ್ಷೆಗೆ ಮತ್ತೆ ನಿರಾಸೆ ಎದುರಾಗಿದ್ದು, ಈ ವರ್ಷ ಕೂಡ ನೂತನ ಮಾರ್ಗ ಸಂಚಾರ ಮುಕ್ತವಾಗುವುದು ಡೌಟ್ ಎನ್ನಲಾಗ್ತಾ ಇದೆ. ನಾವು ಹೇಳ್ತಾ ಇರೋದು ಯೆಲ್ಲೋ ಲೇನ್ ಮೆಟ್ರೋ ಬಗ್ಗೆ. ಯಾಕೋ ಏನೋ ಕಳೆದ 2 ವರ್ಷದಿಂದ ಈ ಮಾರ್ಗದ ಸಂಚಾರ ಮುಕ್ತಕ್ಕೆ ಸಮಯವೇ ಕೂಡ ಬರ್ತಾ ಇಲ್ಲ. ಕೋವಿಡ್ಗೂ ಮುಂಚೆನೆ ಆರಂಭ ಆಗಬೇಕಾಗಿದ್ದ ಹಳದಿ ಲೈನ್ ಮಾರ್ಗ ಕೊರೋನಾ ಎಫೆಕ್ಟ್, ಜಾಗದ ಕೊರತೆ, ಚೀನಾದಿಂದ ಬರಬೇಕಾಗಿದ್ದ ಟ್ರೈನ್ ವಿಳಂಬ ಆದ ಹಿನ್ನೆಲೆಯಲ್ಲಿ 2023 ಫೆಬ್ರವರಿಗೆ ಉದ್ಘಾಟನೆ ಮಾಡೋ ಚಿಂತನೆಯನ್ನ ಮುಂದೂಡಲಾಗಿತ್ತು. ಅದಾದ ಬಳಿಕ ಮತ್ತೆ ಟೆಕ್ನಿಕಲ್ ಸಮಸ್ಯೆಯಿಂದ ಟ್ರೈನ್ ಬರೋದು ತಡ ಆಯಿತು. ಹೀಗಾಗಿ ಇದೇ ವರ್ಷ ಸೆಪ್ಟೆಂಬರ್ಗೆ ಮತ್ತೆ BMRCL ಪ್ಲಾನ್ ಮುಂದೂಡಿತು. ಆದರೆ ಈಗ ಮತ್ತೆ ಆ ದಿನಾಂಕ ಕೂಡ ವರ್ಷದ ಕೊನೆಗೆ ಮುಂದೂಡುವಂತಾಗಿದ್ದು, ಅದು ಕೂಡ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಮಾತ್ರ. ಇಲ್ಲದೇ ಇದ್ರೆ ಈ ವರ್ಷವೂ ಇದರ ಉದ್ಘಾಟನೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಟೆಸ್ಟಿಂಗು ನಡೀತದೆ, ಪ್ಲಸ್ RDSO ಕೂಡ ನಾವೊಂದು ಇದೆಲ್ಲ ಟೆಸ್ಟಿಂಗ್ ನಡೀತಾ ಇರೋ ನಡುವೆ ನಾವು RDSOಗೆ ನಾವು ಒಂದು ಟೈಮು ಕೇಳ್ತೀವಿ. ಅವ್ರು ಕೊಟ್ಟಂಥ ಟೈಮಲ್ಲಿ ಅವ್ರು ಬಂದು ಕೂಡ ಟೆಸ್ಟ್ ಮಾಡ್ತಾರೆ. ಸೊ ಅದೆಲ್ಲ ಟೆಸ್ಟ್ ಆದಮೇಲೆ ನಾನು ಹೇಳಿದ್ನಲ್ಲ ಆಗಲೇ, ರೈಲ್ವೆ ಬೋರ್ಡ್ಗೆ ಅದು ಟೆಕ್ನಿಕಲ್ ಸ್ಯಾಂಕ್ಷನ್ ಹೋಗುತ್ತೆ. ಟೆಕ್ನಿಕಲ್ ಸ್ಯಾಂಕ್ಷನ್ ಬಂದಮೇಲೆ ನಮ್ಮ CMRS ಅವರು ಕೂಡ ಅದು ಬಂದು ಎಲ್ಲ ಪರೀಕ್ಷಾರ್ಥಕ ಅವ್ರದ್ದು ಸುರಕ್ಷತೆ ಏನೇನಿದೆ ಅದರ ಪರೀಕ್ಷೆ ನಡೆದ ಮೇಲೆ ನಾವು ಅದನ್ನು ಜನರ ಓಡಾಟ ಮಾಡ್ತೀವಿ. ಇಟ್ ವಿಲ್ ಬಿ ಪ್ರಾಬ್ಲಿ ವಿ ಆರ್ ಹೋಪಿಂಗ್ ಬೈ ದಿಸ್ ಇಯರ್ ಎಂಡ್, ಅಂದರೆ ಬಿಫೋರ್ ದಿಸ್ ಇಯರ್ ಎಂಡ್ ನಾವು ಅದನ್ನು ಜನರ ಓಡಾಡಕ್ಕೆ ಬಿಡ್ಬೋದು ಅನ್ನೋದಕ್ಕೆ ನಾವು ಟೈಮ್ ಹಾಕ್ಕೊಂಡಿದ್ದೀವಿ. ಇನ್ನು ಪ್ರಮುಖವಾಗಿ ಈ ಮಾರ್ಗಕ್ಕಾಗಿ ಮೊದಲ ಬಾರಿಗೆ ಡ್ರೈವರ್ಲೆಸ್ ಟ್ರೈನ್ ಅನ್ನ ಪರಿಚಯ ಮಾಡಲಾಗ್ತಾ ಇದೆ. ಸದ್ಯ ಇದಕ್ಕಾಗಿ ಚೀನಾದಿಂದ ಒಂದೇ ಒಂದು ಡ್ರೈವರ್ಲೆಸ್ ಟ್ರೈನ್ ಮಾತ್ರ ಬಂದಿದ್ದು, ಇನ್ನು 5 ಟ್ರೈನ್ ಬರಬೇಕಾಗಿದೆ. ಈ ಬಾರಿ ಇದೇ ಮಾದರಿಯ ಟ್ರೈನ್ ತಯಾರಿಕೆಗಾಗಿ ಕೋಲ್ಕತ್ತಾ ಮೂಲದ ಟಿಟಗಾರ್ ಕಂಪನಿಗೆ ನೀಡಲಾಗಿದೆ. ಒಪ್ಪಂದದ ಪ್ರಕಾರ ತಿಂಗಳಿಗೆ 2 ಟ್ರೈನ್ ಸಿದ್ಧಪಡಿಸಿ ನೀಡುವುದಾಗಿ ಕಂಪನಿ ಹೇಳಿದೆ. ಈ ಪ್ರಕಾರ ಉಳಿದ 5 ಟ್ರೈನ್ಗಳು ಬರಬೇಕಾದ್ರೆ ಸುಮಾರು 3 ತಿಂಗಳ ಕಾಲಾವಕಾಶ ಬೇಕಾಗಬಹುದು. ಆ ಟ್ರೈನ್ಗಳು ಬಂದ ಬಳಿಕ ಅವುಗಳ ಫಿಟ್ನೆಸ್, ಲೈನ್ ಟೆಸ್ಟಿಂಗ್ ಸೇರಿದಂತೆ ಎಲ್ಲಾ ಟೆಸ್ಟ್ ಮಾಡಬೇಕಾಗಿದೆ. ಇದೆಲ್ಲ ಮುಗಿದ ಬಳಿಕ ಸೇಫ್ಟಿ ಕಮಿಷನ್ಗೆ ಈ ಬಗ್ಗೆ ಪ್ರಾಯೋಗಿಕ ಪರೀಕ್ಷೆಗೆ BMRCL ಆಹ್ವಾನವನ್ನು ಮಾಡಲಿದೆ. ಫುಲ್ ಟೆಸ್ಟ್ ಮಾಡೋದು ಪ್ರೊಟೋಟೈಪ್ ಟ್ರೈನ್ಗೆ. ಆಮೇಲೆ ಬರೋಂಥ ಟ್ರೈನ್ಗೆ ಇಟ್ ಇಸ್ ಓನ್ಲಿ ದರ್ ಇಸ್ ಮಿನಿಮಮ್ ಟೆಸ್ಟ್. ಇಟ್ ಇಸ್ ನಾಟ್ ದಟ್ ಕಂಟಿನ್ಯೂಸ್ಲಿ ಇದ್ರ ಮಾಡ್ದಂಗೆ ಮಾಡಬೇಕು ಅಂತ ಇರೋದಿಲ್ಲ. ಸೊ ಅದರಲ್ಲಿ ಮಿನಿಮಮ್ ಟೆಸ್ಟ್ ಇರುತ್ತೆ. ಸೊ ನಾವು ಇವಾಗಲೇ ಎಲ್ಲರಿಗೂ ಹೇಳಿದ್ದೀವಿ, ಅದು ಟಿಟಾಗರಿಂದ ಯಾವುದು ಟ್ರೈನ್ಸ್ ಬರಬೇಕು ಅದು ಪ್ರತಿ ತಿಂಗಳು 1-2 ಟ್ರೈನ್ ಸೆಟ್ ಥರ ಅವರು ಕಳಿಸ್ಬೇಕು. ಆ ಟ್ರೈನ್ಗಳು ಕೂಡ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇದೆ. ಅವರು ಕೂಡ ಅದ್ರ ಜೊತೆಗೆ ಕೈ ಜೋಡಿಸಿದ್ದಾರೆ ಟಿಟಾಗರ್ ಅವರು. ಅದು ಕೂಡ ನಮಗೆ ಬರುತ್ತೆ ಟ್ರೈನು. ಅದು ಬರ್ತಿದ್ದಂಗೆ ಅದಾದಮೇಲೆ ಮತ್ತೆ ಇನ್ನೂ 2 ಟ್ರೈನ್ ಬರುತ್ತೆ. ಸೊ ಹಾಗಾಗಿ ಮಿನಿಮಮ್ ನಾವು ಒಂದು 5-6 ಟ್ರೈನ್ ಜೊತೆಗೆ ನಾವು ಇದನ್ನು ಓಪನ್ ಮಾಡಬೇಕು ಅಂತ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದರ ಪ್ರಕಾರ ಹೋಗ್ತಾ ಇದೆ. ಆ ಬಳಿಕ ಕೇಂದ್ರದ ಅಧಿಕಾರಿಗಳು ಪರೀಕ್ಷೆ ಮುಗಿಸಿ ನಂತರ ಎಲ್ಲವೂ ಸರಿ ಇದ್ದಲ್ಲಿ ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ. ಆ ಬಳಿಕ ವಾಣಿಜ್ಯ ಸಂಚಾರ ಆರಂಭ ಆಗಲಿದೆ. ಈ ಎಲ್ಲ ಪ್ರಕ್ರಿಯೆಗಳು ಮುಗಿಯೋಕೆ ಸುಮಾರು 5 ತಿಂಗಳ ಕಾಲಾವಕಾಶ ಬೇಕಿದ್ದು, ಈ ವರ್ಷದ ಅಂತ್ಯಕ್ಕೆ ಪ್ರಕ್ರಿಯೆ ಮುಕ್ತಾಯ ಆದರೆ ಹೊಸ ವರ್ಷದಲ್ಲಿ ನೂತನ ಮಾರ್ಗದಲ್ಲಿ ಸಂಚಾರದ ಕನಸು ನನಸಾಗಲಿದೆ. ಒಟ್ಟಾರೆ ಆ ಮಾರ್ಗದ ಪ್ರಯಾಣಿಕರ ಕಾಯುವಿಕೆ ಮತ್ತೆ ಮುಂದುವರೆದಿದೆ. ಈಗಲಾದರೂ ಎಲ್ಲವೂ ಅಂದುಕೊಂಡಂತೆ ಆದರೆ ಹೊಸ ವರ್ಷಕ್ಕಾದರೂ ಹೊಸ ಮಾರ್ಗದ ಸಂಚಾರದ ಕನಸು ನನಸಾಗಲಿದೆ. ರಾಕು ಪಬ್ಲಿಕ್ ಟಿವಿ, ಬೆಂಗಳೂರು.